ಕಣ್ಣೆದುರುಗಡೆ 5 ನಿಮಿಷ ಬೆಂಕಿ ಹಾಕಿ ಸುಡ್ತಾರೆ ದನಗಳನ್ನು ಅಂದರೆ ರೋಡ್ನಲ್ಲಿ ನಿಂತ್ಕೊಂಡು. ಇನ್ನು ಕದ್ದು ಮುಚ್ಚಿ ನಮ್ಮ ಕಣ್ಣಿಗೆ ಕಾಣದಲ್ಲಿ ಎಷ್ಟು ನಡಿಬೋದು ಈ ಥರದ್ದೆಲ್ಲ? ನಾವು ಅವ್ರನ್ನ ಕೇಳೋಂಗಿಲ್ವ? ಎಲ್ಲಿಗೆ ಹೋಗ್ತಾ ಇದೆ ಈ ಸಮಾಜ? ಇಂಥದಕ್ಕೆಲ್ಲ ಬ್ರೇಕ್ ಹಾಕಿದ್ರೆ ಶಾಂತಿ ಸೌಹಾರ್ದ ಅಂತ ಏನು ಪಾಠ ಮಾಡ್ತಾರೆ ಅದೆಲ್ಲ ನಡೆಯುತ್ತೆ. ಸುಮ್ಮನೆ ಇದೆಲ್ಲ ಬರೀ ಪುಕ್ಸಟ್ಟೆ ಮಾತಿನಲ್ಲೆಲ್ಲ ಮಾತಾಡೋದು, ಇಲ್ಲಿ ಮಾಡೋದೆಲ್ಲ ಮಾಡ್ಕೊಂಡೇ ಹೋಗ್ತಾ ಇರೋದು ಯಾರು ನಾವು ಸಹಿಸ್ಕೊಳ್ಳೋಕ್ಕಾಗತ್ತಾ? ನಾನೇ ಹಿಡ್ಕೊಂಬಂದು ಪೊಲೀಸ್ನವ್ರಿಗೆ ಒಪ್ಪಿಸಿದ್ದು. ಸಂತೋಷ ಅಲ್ಲ, ಶ್ಯಾಮು ಅಲ್ಲ. ಅವ್ರ ಮೇಲೆ FIR ಮಾಡಿದ್ರು. ಯಾಕೆಂತ ಮಾಡಿದ್ರು? ಇದು ರೋಡ್ನಲ್ಲಿ ಹೋಗೋ ದನಗಳಿಗೆ ಹಗಲೇ ಇವರು ಬೆಂಕಿ ಹಾಕಿ ಸುಡ್ತಾರೆ, ಆಮೇಲೆ ಚಾಕುವಿಂದ ಕುಯ್ತಾರೆ, ಕತ್ತಿಯಿಂದ ಕಾಲು ಕಡಿತಾರೆ, ಹಿಂದೆಯಿಂದ ಬಾಲ ಕಡಿತಾರೆ. ಇದೆಲ್ಲ ನಡೀತಾನೆ ಇದೆ. ನಾವು ತುಂಬ ಸಮಯ ನೋಡ್ಕೊಂಡೇ ಬಂದಿದ್ವಿ. ಈ ಬಗ್ಗೆ ನಾವು ಪೊಲೀಸ್ನವ್ರಿಗೂ ತುಂಬ ಕಂಪ್ಲೇಂಟನ್ನು ಮಾಡಿದ್ದೀವಿ. ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲ. ಏನು ಮಾಡಬೇಕು ಇದಕ್ಕೆ? ಶುಕ್ರವಾರ ಸಂಜೆ ಒಂದು 5ರಿಂದ 5:15ವರೆಗೆ ವಿಜಯಪುರ ಮೈನ್ ರೋಡ್ನಲ್ಲಿ ನಾವು ಒಂದು 5-6 ಜನ ಹುಡುಗರು ಅಲ್ಲೇನೋ ಮಾತಾಡ್ತಾ ನಿಂತ್ಕೊಂಡಿದ್ವಿ. ನಾನೊಂದು ಗ್ಯಾಸ್ ಸ್ಟವ್ ರಿಪೇರಿಗೆ ಅಂತ ತೊಗೊಂಬಂದಿದ್ದೆ. ಅಲ್ಲಿ ಅಂಗಡಿಯವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಅಲ್ಲಿ ನಾವು ನಿಂತ್ಕೊಂಡಿರೋ ಟೈಮ್ನಲ್ಲಿ 2 ಜನ ಮುಸ್ಲಿಂ ಹುಡುಗರು ಈ ಸ್ಪ್ರೇ ಗ್ಯಾಸನ್ನು ಕೈನಲ್ಲಿ ಹಿಡ್ಕೊಂಡು ಒಂದು ಹಸು ಮೇಲೆ ಸ್ಪ್ರೇ ಮಾಡಿಕೊಂಡು ಅದನ್ನು ಸುಡ್ತಾಯಿದ್ರು. ಅದು ಓಡಿ ಹೋಗಕ್ಕೆ ಹೋದರೆ ಒಬ್ಬ ಹುಡುಗ ಮುಂದೆಯಿಂದ ಅಡ್ಡ ನಿಲ್ತಾನೆ. ಇವನು ಸ್ಪ್ರೇ ಬಾಟ್ಲು ಸ್ಪ್ರೇ ಓಪನ್ ಮಾಡಿ ಅದನ್ನು ಬೆಂಕಿ ಇಟ್ಟು ಹಸುನ ಸುಡ್ತಾನೆ. ಸತತವಾಗಿ 5 ನಿಮಿಷ ಸುಟ್ಟಿರ್ಬೋದು. ನಾವು ನೋಡ್ತಾ ಇದ್ವಿ. ಕೊನೆಗೆ ನಾವು ಏನೋ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಲಿಲ್ಲ. ದೂರದಲ್ಲಿ ನಾವು ಓಡೋಗಿ ನೋಡಿ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಅವ್ನು ನಮ್ಮ ಮೇಲೆ ಬರ್ತಾನೆ. ನಿಂದೇನು, ನೀನು ಹೋಗು ಅಂತ. ಆ ಟೈಮ್ನಲ್ಲಿ ನಾವು ಅವನನ್ನು ಹಿಡಿದು ಎಳ್ಕೊಂಬಂದು ಪೊಲೀಸ್ನವ್ರಿಗೆ ಒಪ್ಪಿಸಿದ್ವಿ. ಆಮೇಲೆ ಇವರಿಗೆ ಈ ಮನಸ್ಥಿತಿ, ರೋಡ್ನಲ್ಲಿ ಹೋಗೋ ದನಗಳಿಗೆ ಹಗಲೇ ಇವರು ಬೆಂಕಿ ಹಾಕಿ ಸುಡ್ತಾರೆ, ಆಮೇಲೆ ಚಾಕುವಿಂದ ಕುಯ್ತಾರೆ, ಕತ್ತಿಯಿಂದ ಕಾಲು ಕಡಿತಾರೆ, ಹಿಂದೆಯಿಂದ ಬಾಲ ಕಡಿತಾರೆ. ಇದೆಲ್ಲ ನಡೀತಾನೆ ಇದೆ. ನಾವು ತುಂಬ ಸಮಯ ನೋಡ್ಕೊಂಡೇ ಬಂದಿದ್ವಿ. ಈ ಬಗ್ಗೆ ನಾವು ಪೊಲೀಸ್ನವ್ರಿಗೂ ತುಂಬ ಕಂಪ್ಲೇಂಟನ್ನು ಮಾಡಿದ್ದೀವಿ. ಬಟ್ ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲ. ಏನು ಮಾಡಬೇಕು ಇದಕ್ಕೆ? ಈಗ ಇವರನ್ನು ನಾವು ಪ್ರಶ್ನೆ ಮಾಡಿದ್ರೆ ಅವರ ಪೇರೆಂಟ್ಸು, ಆಮೇಲೆ ಅವರ ಕುಲಬಾಂಧವರು ಎಷ್ಟು ಜನ ಸೇರಿಕೊಂಡ್ರು, ಎಷ್ಟು ಜನ ನಮ್ಮ ಮೇಲೆ ಪ್ರಶ್ನೆ ಮಾಡಿದ್ರು. ಅದನ್ನು ನಾವು ಪ್ರಶ್ನೆ ಮಾಡೋದೇ ತಪ್ಪ? ಸಮಾಜದಲ್ಲಿ ಇದೆಲ್ಲ ಈ ಥರ ಎಲ್ಲ ನಡೀತಾ ಇದೆ. ಇದನ್ನು ನಾವು ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಿದ್ರೆ ಅವರು ಒಂದು 25 ಜನ ಗುಡ್ಡೆ ಸೇರಿಕೊಳ್ತಾರೆ, ಗಲಾಟೆ ಮಾಡ್ತಾರೆ. ಅದು ಪೊಲೀಸ್ನವರು ಇದ್ದರು. ಪೊಲೀಸ್ನವ್ರು ಇಲ್ಲದೇ ಇದ್ದರೆ ದೊಡ್ಡ ಗಲಾಟೆ ಆಗಿರೋದು. ಅಕಸ್ಮಾತ್ ಪೊಲೀಸ್ನವ್ರು ಇಲ್ಲ ಅಂತಂದರೆ ಅದನ್ನು ನೀನು ಬೇರೆ ಥರ ಏನೋ ಒಂದು ಗಲಾಟೆ ಅಂತ ಅದನ್ನು ಅವರೇ ತಿರ್ಚಿರೋರು. ಇವತ್ತಿಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಕೊನೆಗೆ ನಾವು ಸ್ಟೇಷನಿಗೆ ಕರ್ಕೊಂಡೋಗಿ ಕೊಟ್ಟು ಅವರನ್ನು ಸ್ಟೇಷನ್ ತೊಗೊಂಡೋಗಿ ಪೊಲೀಸ್ ಜೀಪ್ನಲ್ಲಿ ತೊಗೊಂಡೋಗಿ ಅವ್ರು ಕೇಸ್ ಮಾಡಿದ್ದಾರೆ. ಅವರು ಯಾರು ಬೆಂಕಿ ಹಚ್ಚಿ ವಿಕೃತಿ ಮರೆದಿದ್ದಾರೆ ಅವ್ರ ತಾಯಿ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಈ ಥರ ಹುಡುಗರುಗಳು ಬಂದು ನಮ್ಮ ಮೇಲೆ ಏನೋ ಗಲಾಟೆ ಮಾಡಿದ್ರು ಅಂತಲೇ ಏನು ಕಂಪ್ಲೇಂಟ್ ಮಾಡಿದ್ರು. ಸಂತೋಷ್ ಅಂತೇಳಿ, ಶ್ಯಾಮ್ ಅಂತೇಳಿ 2 ಜನ ಹುಡುಗರ ಮೇಲೆ ಕೇಸ್ ಹಾಕಿಸ್ತಾರೆ. ಪೊಲೀಸ್ನವರು ಅವ್ರ ಮೇಲೆ FIR ಮಾಡ್ತಾರೆ. ಅಂದರೆ ಪೊಲೀಸ್ನವರು ಯೋಚನೆ ಮಾಡಬೇಕು, ಅವ್ನು ಮಾಡಿರೋದು ಏನು ಕೆಲಸ ಇದೆ. ಅವ್ನ ತಾಯಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ, ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾ ಇದ್ದೀವಲ್ಲ, ಯಾಕೆ ಏನು ಅಂತ ಯೋಚನೆ ಮಾಡಬಾರ್ದಾ? ಬಟ್ ಆ ಹುಡುಗರು ಕಣ್ಣೆದುರುಗಡೆ 5 ನಿಮಿಷ ಬೆಂಕಿ ಹಾಕಿ ಸುಡ್ತಾರೆ ದನಗಳನ್ನು ಅಂದರೆ ರೋಡ್ನಲ್ಲಿ ನಿಂತ್ಕೊಂಡು. ಇನ್ನು ಕದ್ದು ಮುಚ್ಚಿ ನಮ್ಮ ಕಣ್ಣಿಗೆ ಕಾಣದಲ್ಲಿ ಎಷ್ಟು ನಡಿಬೋದು ಈ ಥರದ್ದೆಲ್ಲ? ನಾವು ಅವ್ರನ್ನ ಕೇಳೋಂಗಿಲ್ವ? ಎಲ್ಲಿಗೆ ಹೋಗ್ತಾ ಇದೆ ಈ ಸಮಾಜ? ಗಾಂಜಾ, ಡೋಪು, ರೋಡಲ್ಲಿ ತಿರುಗಾಡೋಂಗಿಲ್ಲ. ಎಲ್ಲೋ ಒಂದು ಕಟ್ಟೆ ಇದ್ದರೆ ಕಟ್ಟೆ ಮೇಲೆ ಕೂತ್ಕೊಳ್ಳೋದು, ಹೋಗೋ ದಾರಿನಲ್ಲಿ ಬರೋ ಹುಡುಗರನ್ನ ಅಥವಾ ಹೆಣ್ಮಕ್ಳನ್ನ ರೇಗಿಸೋದು, ಗಲಾಟೆ ಮಾಡೋದು, ಕಲ್ಲೆಸೆಯೋದು, ಕೈಯಲ್ಲಿ ಕಿತ್ಕೊಂಡು ಹೋಗೋದು, ಎಷ್ಟೆಲ್ಲ ನಡೀತಾ ಇದೆ. ಇದು ಯಾರಿಗೂ ಗೊತ್ತೇ ಆಗ್ತಾ ಇಲ್ವಾ? ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರಿಗೆ? ಇದನ್ನು ಪೊಲೀಸ್ನವರು ಕಣ್ಣಲ್ಲಿ ಕಣ್ಣಿಟ್ಟು ಸರ್ಚ್ ಮಾಡಿ ಇಂಥದಕ್ಕೆಲ್ಲ ಬ್ರೇಕ್ ಹಾಕಿದ್ರೆ ಶಾಂತಿ ಸೌಹಾರ್ದ ಅಂತ ಏನು ಪಾಠ ಮಾಡ್ತಾರೆ ಅದೆಲ್ಲ ನಡೆಯುತ್ತೆ. ಸುಮ್ಮನೆ ಇದೆಲ್ಲ ಬರೀ ಪುಕ್ಸಟ್ಟೆ ಮಾತಿನಲ್ಲೆಲ್ಲ ಮಾತಾಡೋದು, ಇಲ್ಲಿ ಮಾಡೋದೆಲ್ಲ ಮಾಡ್ಕೊಂಡೇ ಹೋಗ್ತಾ ಇರೋದು ಯಾರು ನಾವು ಸಹಿಸ್ಕೊಳ್ಳೋಕ್ಕಾಗತ್ತಾ? ನಾನೇ ಹಿಡ್ಕೊಂಬಂದು ಪೊಲೀಸ್ನವ್ರಿಗೆ ಒಪ್ಪಿಸಿದ್ದು. ಸಂತೋಷ ಅಲ್ಲ, ಶ್ಯಾಮು ಅಲ್ಲ. ಅವ್ರ ಮೇಲೆ FIR ಮಾಡಿದ್ರು. ಯಾಕೆಂತ ಮಾಡಿದ್ರು? ಇದು ಪೊಲೀಸ್ನವರು ಇದನ್ನೆಲ್ಲ ಯೋಚನೆ ಮಾಡಬೇಕಲ್ಲ. ಇದು ನಿಜವಾಗಿಯೂ ಈ ಥರದ್ದೆಲ್ಲ ಆಗಬಾರ್ದು. ಸಮಾಜದಲ್ಲಿ ಇದಕ್ಕೆ ಏನು ಬೆಲೆ ಸಿಗುತ್ತೆ ನಂಗೆ ಗೊತ್ತಿಲ್ಲ. ನ್ಯಾಯ ಅನ್ನೋದು ಎಲ್ಲಿ ಹೋಗ್ತಾ ಇದೆ? ದಯವಿಟ್ಟು ಈ ಬಗ್ಗೆ ಪೊಲೀಸ್ ಇಲಾಖೆ ಸ್ವಲ್ಪ ಹೆಚ್ಚಿಗೆ ಗಮನ ವಹಿಸಬೇಕು. ಬೀದಿ ಮೇಲೆ ಈ ಥರ ಹುಡುಗರುಗಳ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇದು ಎಲ್ಲರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು.